ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆಶಾ ಗೌಡ ಯೂಟ್ಯೂಬ್ ಕನ್ನಡ ವ್ಲಾಗರ್ಗೆ ಸ್ವಾಗತ. ನೋಡ್ರಿ, ಇವತ್ತು ಕೋಳಿ ಮೊಟ್ಟೆ ಫ್ರೈ. ಇದು ಕೋಳಿಯಲ್ಲಿ ಬರುತ್ತಲ್ವ, ಚಿಕ್ಕ ಚಿಕ್ಕ ಮೊಟ್ಟೆ, ಲಿವರು, ಅದು ಕರ್ಳು ಎಲ್ಲ ಫ್ರೈ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ರಿ, ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಎಣ್ಣೆಗೆ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಒಂದು ಸಲ ಈ ರೆಸಿಪಿ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರಾಗಿರ್ತೈತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈರುಳ್ಳಿ ಬೇಯೋಕ್ಕೆ. ಸೂಪರಾಗಿರ್ತೈತೆ. ಅದು ಚಿಕ್ಕ ಚಿಕ್ಕ ಮೊಟ್ಟೆ ಸರ ಅಂತಾರೆ, ಒಂದು ಕಡೆ ಹಾಕ್ತಾರೆ. ನೋಡಿರಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ. ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಬೋದು. ನಾನು ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ರಿ. ಸೂಪರಾಗಿರ್ತೈತೆ. ಈ ರೆಸಿಪಿನ ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ನೋಡಿರಿ, ಇದನ್ನು ನೋಡಿರಿ, ಈ ಥರ ಚಿಕ್ಕ ಚಿಕ್ಕದು ಕಟ್ ಮಾಡಿ ಇಕ್ಕೊತಾ ಇದ್ದೀವಿ. ಇದು ಮೊಟ್ಟೆ ನೋಡಿರಿ ಯಾವ ಥರ ಚಿಕ್ಕ ಚಿಕ್ಕದಾಗಿ ಐತೆ. ಅದು ನೀಟಾಗಿ ಕಟ್ ಮಾಡಿ 2 ಸಲ ವಾಶ್ ಮಾಡಿಕೊತಾ ಇದ್ದೀನಿ. ಚೆನ್ನಾಗಿ ಅದು ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ಇದು ಕಟ್ ಮಾಡಿಕೊಂಡಿದ್ದೀನಿ. ನೋಡಿರಿ, ಗುಂಡ್ಗೆಕಾಯಿ, ಲಿವರು, ಕರ್ಳು ಎಲ್ಲ ಐತೆ. ನೋಡಿರಿ, ಅದನ್ನು ಚೆನ್ನಾಗಿ ವಾಶ್ ಮಾಡಿದ್ದೆ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಅದರಲ್ಲಿ ಒಂದು ಮೊಟ್ಟೆ ಸಹ ಬಂದಿತ್ತು, ಅದನ್ನು ಮಾಡಿ ನೋಡ್ತೀನಿ. ಸೂಪರಾಗಿರ್ತೈತೆ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿರಿ. 2 ಸಲ ವಾಶ್ ಮಾಡಿಕೊಂಡಿದ್ದೆ. ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೂಪರಾಗಿರ್ತೈತೆ. ಸೈಡ್ ಡಿಶ್ ಚಪಾತಿ, ನೀವು ಅದ್ರ ಜೊತೆಗೆ ಇಲ್ಲ ಹಂಗೆ ಸಹ ತಿನ್ಬೋದು. ಸೂಪರಾಗಿರ್ತೈತೆ. ಒಂದು ಸಲ ಈ ರೆಸಿಪಿನ ಮಾಡಿ ನೋಡಿರಿ. ನೋಡಿರಿ, ಅದನ್ನು ಇದು ಕಳ್ಳು ಅದ್ರದ್ದು ಇದೆಲ್ಲ ಇರುತ್ತಲ್ಲ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ತೊಳೆದು ವಾಶ್ ಮಾಡಿ ಹಾಕ್ಕೊಬೇಕು. ನಾನು ಇಲ್ಲದೇ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿರಿ, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊತಾರಿ. ನೋಡಿ, ಇದು ಮೊಟ್ಟೆ ಸರ ಅಂತಾರಲ್ಲ, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟು ಮೊಟ್ಟೆ ಇರುತ್ತೆ. ಅದರಲ್ಲಿ ಒಂದು ದೊಡ್ಡ ಮೊಟ್ಟೆನೂ ಇರುತ್ತೆ. ಇದು ಮೊಟ್ಟೆ ಕೋಳಿ ಸಾರು ಫ್ರೈ ಮೊಟ್ಟೆದು. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಅವಾಗೇ ನಾನು ಈರುಳ್ಳಿಗೆ ಹಾಕಿದ್ದೆ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ನೀಟಾಗಿ ಚೆನ್ನಾಗಿ ವಾಶ್ ಮಾಡಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಕ್ಬಿಡ್ರಿ. ಅದೇ ಬೆಂದ್ಕೊಳುತ್ತೆ, ಬೇಯುತ್ತೆ. ನೋಡಿರಿ, ಬೆಂದಿದೆ ಆಲ್ರೆಡಿ. ಮೊಟ್ಟೆ ಎಲ್ಲ ಬೆಂದಿರೋದು ನೋಡ್ತಾ ಇದ್ದೀನಿ. ನೋಡಿರಿ, ಅವಾಗೆ ಒಂದು ಮೊಟ್ಟೆ ಇತ್ತಲ್ಲ, ಅದು ಒಡೆದ್ಬಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿದೆ. ಒಂದು 3 ಸ್ಪೂನು ನೀರು ಹಾಕ್ಕೊಳ್ರಿ. ಅದು ಕಳ್ಳೆಲ್ವ ಹಾಕ್ತೀವಲ್ಲ, ಅದು ಸ್ವಲ್ಪ ಬೇಗ ಬೇಯುತ್ತೆ. ನೀರು ಹಾಕಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳಿ ಅಂತ ಆ ಥರ ಹಾಕಿರೋದು. ನೀವು ಬೇಕು ಅಂದರೆ ಹಾಕ್ಕೊಳ್ರಿ, ಇಲ್ಲ ನೀವು ಬೇಳೆ ಬೇಯಿಸ್ಕೊತೀವಿ ಅಂದರೆ ಅದು ಚೆನ್ನಾಗಿರುತ್ತೆ. ನಾನಿಲ್ಲೊಂದು 3 ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನೀರು. ನೋಡಿರಿ, ಇದು ಧನಿಯಾ ಪುಡಿ ಟೀ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಗರಂ ಮಸಾಲ. ಇದು ಮನೇಲೇ ಮಾಡಿರೋದು ಗರಂ ಮಸಾಲ. ಸೂಪರಾಗಿರ್ತೈತೆ. ನೋಡಿರಿ, ಅದು ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ, ಸುಮ್ಮನೆ ಫ್ಲೇವರ್ಗೋಸ್ಕರ ಅಷ್ಟೇ. ಇದು ಮನೇಲೇ ಮಾಡಿರೋದು. ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ನೀವೇ ಹೇಳ್ತೀರಾ. ನೋಡಿರಿ, ಅದರಲ್ಲಿ ಒಂದು ಮೊಟ್ಟೆನೂ ಬಂದಿತ್ತು. ಅದನ್ನು ಇವಾಗ ಒಡೆದು ಹಾಕ್ತಾಯಿದ್ದೀನಿ ನಾನು. ಹಾಕ್ಕೊಳ್ಳಿ, ಸೂಪರಾಗಿರ್ತೈತೆ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಇವಾಗ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಆಬೇಲೆ ಬೇಯಿಸ್ಬಿಟ್ರೆ ಸೂಪರಾಗಿರ್ತೈತೆ ಈ ರೆಸಿಪಿ. ನೀವು ಒಂದು ಸಲ ಟ್ರೈ ಮಾಡಿರಿ. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಅದನ್ನು ಚಪಾತಿಗ ಸೂಪರಾಗಿರುತ್ತೆ. ಇಲ್ಲ ನೀವು ಮುದ್ದೆ ಮಾಡ್ತೀವಿ ಅಂದ್ರೂ ಚೆನ್ನಾಗಿ ಸೈಡ್ ಡಿಶ್ ಆಗಿ ಮಾಡ್ಬೋದು. ಈ ನಾನ್ ವೆಜ್ ಪ್ರಿಯರ್ಗಂತೂ ತುಂಬ ಚೆನ್ನಾಗಿರ್ತೈತೆ. ನೋಡಿರಿ, ಆಲ್ರೆಡಿ ಆಗಿದೆ ಇದು. ನೋಡಿ, ಆಗಿದೆ ಅಂದರೆ ನೋಡಿರಿ, ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ತಟ್ಟೆ ಮುಚ್ಚಿಬಿಟ್ರೆ ಬೇಗ ಬೆಂದ್ಬಿಡುತ್ತೆ. ಅದು ಲಿವರು, ಗುಂಡ್ಗೆಕಾಯಿ, ಮೊಟ್ಟೆ ಇದಲ್ವಾ, ಬೇಗ ಬೆಂದ್ಬಿಡುತ್ತೆ. ಟೈಮ್ ಏನು ಜಾಸ್ತಿ ಹಿಡಿಯಲ್ಲ ಅದಕ್ಕೆ. ಲಾಸ್ಟಿಗೆ ನಾನು ಅವಾಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿಕ್ಕಿದ್ದೆ, ಅದನ್ನ ಮೇಲೆ ಇವಾಗ ಹಾಕ್ತಾಯಿದ್ದೀನಿ. ನೋಡಿರಿ, ಎಣ್ಣೆ ಆಲ್ರೆಡಿ ಬಿಟ್ಟಿದೆ. ಅದು ಆಲ್ರೆಡಿ ಆಗಿದೆ. ನೋಡಿರಿ ಯಾವ ಥರ ಐತೆ, ಏನು ಸೂಪರ್ ಆಗಿರ್ತೈತೆ. ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇರ್ತೈತೆ. ನೀವು ಒಂದು ಸಲ ಟ್ರೈ ಮಾಡಿರಿ. ನಮ್ಮ ಚಾನಲ್ ಆಶಾ ಗೌಡ ಯೂಟ್ಯೂಬ್ ಕನ್ನಡ ವ್ಲಾಗರ್ ಅಂತ ಸಪೋರ್ಟ್ ಮಾಡಿರಿ. ಪ್ಲೀಸ್ ಲೈಕ್ ಮಾಡಿರಿ. ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ.
ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ, ಸಖತ್ತಾಗಿರ್ತೈತೆ ನೋಡಿರಿ. ಇವಾಗ ನಾನು ಒಂದು ಪ್ಲೇಟಿಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ. ಒಂದು ಮೊಟ್ಟೆ ಸಹ ಒಡೆದೋಗಿಲ್ಲ. ಯಾವ ಥರ ಆಯ್ತು ನೋಡಿರಿ, ಸೂಪರಾಗಿರ್ತದೆ. ಥ್ಯಾಂಕ್ ಯು.